ನಾಳೆ ಮತ್ತೆ ಕುಂದಾನಗರಿ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡಲಿದ್ದಾರೆ. ಒಂದೇ ತಿಂಗಳಲ್ಲಿ ಎರಡನೇ ಸಲ ಗೋಕಾಕ್ ಹಾಗೆ ಮೂಡಲಗಿಗೆ ಭೇಟಿಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ಈ ಮೊದಲು ಒಂದು ಬಾರಿ ಹೋಗಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ರು, ಸಾಂತ್ವನ ಹೇಳಿದ್ರು ಅಲ್ಲಿ ಸಂತ್ರಸ್ತರಿಗೆ. ಈಗ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಗೋಕಾಕ್ ಹಾಗೆ ಮೂಡಲಗಿಯ 4 ಕಡೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಆಗಸ್ಟ್ 5ರಂದು ನೆರೆ ವೀಕ್ಷಿಸೋಕೆ ಗೋಕಾಕ್ಗೆ ಭೇಟಿ ಕೊಟ್ಟಿದ್ದರು ಸಿದ್ದರಾಮಯ್ಯನವರು. ಗೋಕಾಕ್ ತಾಲೂಕಿನ ಕೌಜಲಗಿಯಲ್ಲಿ ರಾಯಣ್ಣ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಬಳಿಕ ಕುರುಬ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಫಾರ್ಮ್ ಹೌಸ್ಗೆ ಭೇಟಿಯನ್ನು ಕೊಡ್ತಾರೆ. ನಂತರ ಕಳ್ಳುಗುದ್ದಿ ಯಾದವಾಡ ಕಲ್ಲೊಳ್ಳಿಯಲ್ಲಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳ ಎರಡನೇ ಭೇಟಿ ಇದು. ಅಂದರೆ ಒಂದೇ ತಿಂಗಳಲ್ಲಿ ಎರಡನೇ ಭೇಟಿ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಈಗ ನೋಡಿ, ಒಂದು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಭೇಟಿ ಮಾಡಿ ಬಂದರು. ಈಗ ಇಡೀ ಕ್ಯಾಬಿನೆಟು, ಇಡೀ ಶಾಸಕಾಂಗ ಅವ್ರ ಜೊತೆಗಿದೆ. ಕಾಂಗ್ರೆಸ್ನ ಶಾಸಕರ ಒಂದು ಬೆಂಬಲ ಇದೆ. ಇನ್ನೊಂದು ಕಡೆ ಕೋರ್ಟ್ನಲ್ಲೂ ಕೂಡ ಅದು ಬಾಕಿ ಇದೆ. ಈಗ ಮುಖ್ಯಮಂತ್ರಿಗಳು ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಅಂದರೆ ಸಮುದಾಯದ ಬೆಂಬಲ ಕೂಡ ಅವ್ರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈಗ ಗೋಕಾಕ್ ಹಾಗೆ ಮೂಡಲಗಿ ಭೇಟಿ ಕೊಡ್ತಾರೆ. ಇನ್ನು ಅಲ್ಲಿ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಎಲ್ಲ ನಾಯಕರು ಕೂಡ ಪಕ್ಷಾತೀತವಾಗಿಯೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜಾರಕಿಹೊಳಿ ಬ್ರದರ್ಸ್ ಅವರು ಬೆನ್ನಿಗೆ ನಿಂತಿದ್ದಾರೆ. ಈ ಹಿಂದೆ ಗೋಕಾಕ್ ತಾಲೂಕಿಗೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದರು ನೆರೆಯನ್ನು ವೀಕ್ಷಿಸೋಕೆ. 11:45ಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಿದ್ದರಾಮಯ್ಯನವರು ಹೋಗ್ತಾರೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ. ಕೌಜಲಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾರೆ. ಇನ್ನು ಕುರುಬ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಅವರು ಫಾರ್ಮ್ ಹೌಸ್ಗೆ ಹೋಗ್ತಾರೆ. ನಂತರ ಕಳ್ಳುಗುದ್ದಿ ಯಾದವಾಡ ಹಾಗೆ ಕಲ್ಲೊಳ್ಳಿಯಲ್ಲಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಬಳಿಕ ಮತ್ತೆ ಸಂಜೆ ಹೊತ್ತಿಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಮುಖ್ಯಮಂತ್ರಿಗಳ ವಿರುದ್ಧ ಬಂದಿರುವಂಥ ಪ್ರಾಸಿಕ್ಯೂಷನ್ ಒಂದು ಆರೋಪ ನೋಡ್ತಾ ಇದ್ದೀವಿ. ಕೋರ್ಟ್ನಲ್ಲಿ ವಿಚಾರಣೆ ಇನ್ನೂ ಬಾಕಿ ಇದೆ. ಡೆಲ್ಲಿಗೆ ಹೋಗಿ ಬಂದರು. ಈಗ ಬೆಳಗಾವಿಗೆ ಎರಡನೇ ಬಾರಿ ಭೇಟಿ ಕೊಡ್ತಿದ್ದಾರೆ. ಅಂದರೆ ಯಾಕೆ ಇಷ್ಟೊಂದು ಕುತೂಹಲ ಈ ಬೆಳಗಾವಿ ಭೇಟಿ ಅಂತ ಹೇಳಿದ್ರೆ? ಅದರಲ್ಲೂ ಕುರುಬ ಸಂಘದ ಒಂದು ಬೆಂಬಲ ಅಥವಾ ಅವರ ಸಹಕಾರ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆಯಾ ಅನ್ನೋದು ಸಮುದಾಯದಲ್ಲಿ? ಪ್ರಭು, ಈಗ ಏನು ನಾಳೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯರು ಬೆಳಗಾವಿ ಜಿಲ್ಲೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇದು ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಏನು ಬೆಳಗಾವಿ ಜಿಲ್ಲೆ ಪ್ರವಾಸ ಮಾಡ್ತಿರ್ತಕ್ಕಂಥದ್ದು. ಅದು ಕೂಡ ಏನು ಜಾರಕಿಹೊಳಿ ಸೋದರರ ಒಂದು ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಸಿಎಂ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗೋಕಾಕ್ ಮತ್ತು ಮೂಡಲಗಿಯಲ್ಲಿ ಪ್ರಮುಖವಾಗಿ ಏನು ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗವಹಿಸ್ತಾ ಇದ್ದಾರೆ. ಪ್ರಭು, ಇಲ್ಲಿ ನಾಳೆ ಬರ್ತಕ್ಕಂತ ಸಿಎಂ ಏನಿದ್ದಾರೆ, ಈ ಒಂದು ಸಿಎಂ ಪ್ರವಾಸ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಮೂಡಾ ಪ್ರಕರಣ ಆದ ಬೆನ್ನಲ್ಲೇ ಈ ಒಂದು ಸಿದ್ದರಾಮಯ್ಯನವರ ಪರವಾಗಿ ಜಾರಕಿಹೊಳಿ ಸೋದರರು ಏನು ಬೆನ್ನಿಗೆ ನಿಂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿನೇ ಒಂದು ಮಾತನ್ನ ಹೇಳಿದ್ರು. ಪರೋಕ್ಷವಾಗಿ ಮತ್ತು ನೇರವಾಗಿ ಹೈಕಮಾಂಡ್ಗೆ ಒಂದು ಸಂದೇಶ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯನವರು ಏನಾದ್ರು ರಾಜೀನಾಮೆ ಕೊಟ್ರೆ ಈ ಒಂದು ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಗತ್ಯವಿಲ್ಲ ಅನ್ನುವಂತ ಮಾತನ್ನು ಕೂಡ ಗಟ್ಟಿಯಾಗಿ ಹೇಳ್ತಾನೆ ಬಂದಿದ್ದಾರೆ. ಈಗ ಏನು 29ನೇ ತಾರೀಕು ಹೈಕೋರ್ಟ್ ನಲ್ಲಿ ಒಂದು ತೀರ್ಪಿನ ವಿಚಾರ ಇದೆ. ಆ ಒಂದು ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ಈಗ ಬೆಳಗಾವಿ ಪ್ರವಾಸ ಮಹತ್ವ ಪಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಷ್ಟೇ ಏನು ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಹಾಕಿದ್ರು. ಹಾಗಾಗಿ ರಾಜಕೀಯ ವಲಯದಲ್ಲಿ ಒಂದಿಲ್ಲ ಒಂದು ರೀತಿಯ ಒಂದು ಈ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ಪ್ರಭು, ಆ ಸರ್ಕಾರದ ರಚನೆ ಆಗಿರ್ಬೋದು ಅಥವಾ ಸರ್ಕಾರ ಪತನದಲ್ಲಿ ಒಂದು ಬೆಳಗಾವಿ ಜಿಲ್ಲೆ ರಾಜಕಾರಣ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಅಂತ ಒಂದು ರಾಜಕೀಯ ಇಚ್ಛಾಶಕ್ತಿ ಬೆಳಗಾವಿ ಜಿಲ್ಲೆಗೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇದೇ ಜಾರಕಿಹೊಳಿ ಸೋದರರು ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರಿಬ್ರು ಕೂಡ ಒಂದು ತಮ್ಮದೇ ಆದಂತ ವರ್ಚಸ್ಸನ್ನು ಹೊಂದಿದ್ದಾರೆ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯ ಪರವಾಗಿ ಒಂದಿಷ್ಟು ಮೃದು ಧೋರಣೆ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜಾರಕಿಹೊಳಿ ಸೋದರ ಏನಿದ್ದಾರೆ ಎಲ್ಲಾ ಹಂತದಲ್ಲೂ ಕೂಡ ಒಂದು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದಿನ ಸಿದ್ದರಾಮಯ್ಯನವರ ರಾಜಕೀಯ ಒಂದು ಏಳು ಬೀಳುಗಳನ್ನು ನೋಡೋದಾದ್ರೆ ಏನು
ಹಿಂದೆ ಸಮಾವೇಶ ಆದಂತ ಸಂದರ್ಭದಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ತದನಂತರ ಸಿಎಂ ಆಗುವಂತ ಪ್ರತಿ ಕಾಲಘಟ್ಟದಲ್ಲಿ ಕೂಡ ಒಂದು ಇದೇ ಜಾರಕಿಹೊಳಿ ಸೋದರು ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಈಗ ಸಿದ್ದರಾಮಯ್ಯವ್ರ ಪ್ರವಾಸ ಏನಿದೆ ಬಹಳ ಮಹತ್ವ ಪಡ್ಕೊಂಡಿದೆ. ಯಾಕಂದ್ರೆ ಗೋಕಾಕ್ ಮತ್ತು ಮೂಡಲಗಿ ಎರಡೂ ಮತಕ್ಷೇತ್ರಗಳಿಗೆ ಮಾತ್ರ ಬರ್ತಾ ಇದ್ದಾರೆ. ಅಲ್ಲೂ ಕೂಡ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಭು. 3 ಕಡೆ ಮೂರ್ತಿ ಲೋಕಾರ್ಪಣೆ ಮಾಡಿ ಒಂದು ಕಡೆ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತದನಂತರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಏನು ಪ್ರಮುಖವಾಗಿ ಕುರುಬ ಸಂಘದ ಏನು ಮುಖಂಡರ ಫಾರ್ಮ್ ಹೌಸ್ ನಲ್ಲಿ ಏನು ಸಿದ್ದರಾಮಯ್ಯವರು ಭೋಜನದ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲಿ ಅನೇಕ ರಾಜಕೀಯ ಚರ್ಚೆಗಳಾಗುತ್ತಾ ಅನ್ನೋಂತ ಕೂಡ ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು ಪ್ರಭು. ಶ್ರೀಧರ್, ಈಗಾಗಲೇ ನಾವು ಗಮನಿಸಿದ ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ಇಡೀ ಕ್ಯಾಬಿನೆಟ್ ಇದೆ, ಶಾಸಕರು ಕೂಡ ನಿಂತಿದ್ದಾರೆ. ಆದರೆ ಈಗ ಸಂದೇಶ ಹೋಗ್ತಾ ಇದೆ, ಅಂದರೆ ಅವರಲ್ಲಿರುವಂಥ ಆ ಪಕ್ಷದಲ್ಲಿರುವಂಥ ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ವಿರೋಧಿಗಳಾಗಿರ್ಬೋದು, ಅಂದರೆ ಎಲ್ಲೆಲ್ಲಿ ತಮಗೆ ಬೆಂಬಲ ಇದೆ, ಯಾವ್ಯಾವ ನಾಯಕರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶನೂ ಕೂಡ ಹೋಗ್ಬೋದಾ ಈ ಭೇಟಿಗಳಿಂದ ಅಂತ? ಪ್ರಭು, ಪ್ರಮುಖವಾಗಿ ಸಿದ್ದರಾಮಯ್ಯವ್ರ ಈ ಒಂದು ಭೇಟಿ ಬಹಳ ಏನು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅದು ವಿಶೇಷ ಗೋಕಾಕ್ ಮತ್ತು ಮೂಡಲಿಗೆ ಪ್ರವಾಸ ಏನಿದೆ, ಒಂದ್ ಕಡೆ ಏನೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಲೋಕಾರ್ಪಣೆ ಸಮಾರಂಭ ಆದ್ರೆ, ಮತ್ತೊಂದ್ ಕಡೆ ಏನು ಕುರುಬ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರ ಫಾರ್ಮ್ ಹೌಸ್ ನಲ್ಲಿ ಏನ್ ಸಭೆ ಆಗುತ್ತೆ ಅನ್ನೋಂತ ಒಂದು ಕೂಡ ಚರ್ಚೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಯಾಕಂದ್ರೆ ಹಾಲು ಮತ್ತು ಸಮುದಾಯ ಗಟ್ಟಿಯಾಗಿ ಸಿದ್ದರಾಮಯ್ಯವ್ರು ಸದಾ ಬೆಂಬಲಿಸ್ತಾ ಬಂದ್ರೆ, ಅದ್ರ ಜೊತೆಗೆ ಅಹಿಂದ ವರ್ಗ ಕೂಡ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಜಾರಕಿಹೊಳಿ ಸೋದರರ ಒಂದು ಏನು ನಂಟೇನಿದೆ, ನಂಟು ಕೂಡ ಸಾಕಷ್ಟು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರಿಗೆ ಬಲ ತಂದು ಕೊಡ್ತಾ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಸಿದ್ದರಾಮಯ್ಯನವರ ಏನು ಬೆಳಗಾವಿ ಪ್ರವಾಸ ಏನಿದೆ, ಈ ಪ್ರವಾಸ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಪ್ರಭು ರಾಜಕೀಯವಾಗಿ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.